ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಎಫ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೊಪ್ಪಳದಲ್ಲಿ ಹೊಸ ಕೈಗಾರಿಕೆ ಸ್ಥಾಪನೆಗೆ ವಿರೋಧ, ಹೋರಾಟಕ್ಕೆ ಬೆಂಬಲ, ಚಾಮರಾಜ ಮಾಲಿ ಪಾಟೀಲ್. ಜಿಲ್ಲೆ ನೀರಾವರಿ ಯೋಜನೆಗಳು ಅಪೂರ್ಣ, ಪಕ್ಷಾತೀತವಾಗಿ ಶಾಸಕರುಗಳು ಧ್ವನಿ ಎತ್ತಲಿ, ಶಿವಕುಮಾರ್ ಪಾಟೀಲ್. ಈ ಖಾತಾ ಪಡೆಯಲು ವಾರ್ಡ್ ವ್ಯಾಪ್ತಿಯಲ್ಲಿ ಕೌಂಟರ್ಗಳ ಸ್ಥಾಪನೆ. ಪರಿಶಿಷ್ಟ ಪಂಗಡದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾವೇಶದ ಪೂರ್ವಭಾವಿ ಸಭೆ. ಸಮಾವೇಶ ಯಶಸ್ಸಿಗೆ ಎಲ್ಲರ ಸಹಕಾರ ಅಗತ್ಯ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್. ತಂಬಾಕು ಬೆಳೆಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ. ವಾರ್ತೆಗಳ ವಿವರ. ಕೊಪ್ಪಳದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಅಣುಸ್ಥಾವರ ಹಾಗೂ MSPL ವಿಸ್ತರಣಾ ಘಟಕ ಸ್ಥಾಪನೆ ವಿರೋಧಿಸಿ ಕೊಪ್ಪಳ ಉಳಿಸಿ ಹೋರಾಟ ಸಮಿತಿ ನೀಡಿರುವ ಕರೆಯನ್ನು ಬೆಂಬಲಿಸುವುದಾಗಿ ಕರ್ನಾಟಕ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ಕೊಪ್ಪಳದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಅಣುಸ್ಥಾವರ ಹಾಗೂ MSPL ವಿಸ್ತರಣಾ ಘಟಕ ಸ್ಥಾಪನೆ ವಿರೋಧಿಸಿ ಕೊಪ್ಪಳ ಉಳಿಸಿ ಹೋರಾಟ ಸಮಿತಿ ನೀಡಿರುವ ಕರೆಯನ್ನು ಬೆಂಬಲಿಸುವುದಾಗಿ ಕರ್ನಾಟಕ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಮತ್ತು ಕರ್ನಾಟಕ ರೈತ ಸಂಘಗಳ ಜಂಟಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೊಪ್ಪಳದಲ್ಲಿ ಈಗಾಗಲೇ 54 ಸ್ಟೀಲ್ ಫ್ಯಾಕ್ಟರಿಗಳು ಸೇರಿದಂತೆ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ. ಹೊಸ ಕೈಗಾರಿಕೆ ಕೃಷಿ ಫಲವತ್ತಾದ ಭೂಮಿ, ತುಂಗಭದ್ರಾ ನದಿ ನೀರು ಬಳಕೆ ಪ್ರಮಾಣ ಹೆಚ್ಚಳವಾಗಿ ಕೃಷಿಗೆ ನೀರಿನ ಕೊರತೆಯಾಗುವುದರ ಜೊತೆಗೆ ಪರಿಸರದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳ ಜನರ ಜೀವನ ಮೇಲೆ ಪರಿಣಾಮವಾಗುವ ಕೈಗಾರಿಕೆಗಳು ಇಲ್ಲಿ ಸ್ಥಾಪಿಸುವುದೇ ಬೇಡ ಎಂದರು. ತುಂಗಭದ್ರಾ ನದಿ ಕೈಗಾರಿಕೆಗಳಿಗೆ ನಿಗದಿಗಿಂತ ಹೆಚ್ಚು ಬಳಕೆ ಮಾಡುತ್ತಿರುವ ಪರಿಣಾಮವಾಗಿ ಕೊನೆ ಭಾಗಕ್ಕೆ ನೀರು ಬಾರದಂತಾಗಿ ಒಂದೇ ಬೆಳೆ ಬೆಳೆಯುವುದು ಕಷ್ಟದಾಯಕವಾಗುತ್ತಿದೆ. ಅಣುಸ್ಥಾವರ ಸ್ಥಾಪನೆಯಾದರೆ ಜನರ ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವುದಲ್ಲದೆ ಅಂಗವೈಕಲ್ಯಕ್ಕೆ ಗುರಿಯಾಗಬೇಕಾಗುತ್ತದೆ. ಕೈಗಾದಲ್ಲಿ ಸ್ಥಾಪಿಸಿರುವ ಅಣುಸ್ಥಾವರದಿಂದ ಅಲ್ಲಿ ಜನರು ವಿಕಲಾಂಗರಾಗುತ್ತಿರುವುದು ನಡೆದಿದೆ. ಮತ್ತೊಂದು ಸಮಸ್ಯೆಗೆ ಸರ್ಕಾರವೇ ಕಾರಣವಾಗಬಾರದು ಎಂದರು. ಕೊಪ್ಪಳ ಗವಿಮಠದ ಶ್ರೀಗಳು ಈಗಾಗಲೇ ಹೋರಾಟಕ್ಕೆ ಬೆಂಬಲಿಸಿ ಭಾಗವಹಿಸಲು ಕರೆ ನೀಡಿರುವುದು ಸ್ವಾಗತಾರ್ಹ. ಜನರು ಸ್ವಯಂ ಪ್ರೇರಿತವಾಗಿ ಹೋರಾಟಕ್ಕೆ ಬೆಂಬಲಿಸಬೇಕೆಂದರು. ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 30ಕ್ಕೂ ಅಧಿಕ ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಆಗಿವೆ. ಈಗ ಅಲ್ಲಿ MSPL ಅಂತ ಬಾಲ್ಡೋಟಾ ಕಂಪನಿಯವರು ಸುಮಾರು ಒಂದು 54,000 ಕೋಟಿಯ ಪ್ರಾಜೆಕ್ಟ್ ಅನ್ನು ಎಕ್ಸ್ಟೆಂಡ್ ಮಾಡಾಕತ್ತಾರೆ. 54,000 ಕೋಟಿಯ ಪ್ರಾಜೆಕ್ಟ್ ಅದು ಸುಮಾರು 106 ಎಕರೆ ಭೂಮಿ ಅದಕ್ಕೆ ಬೇಕಾಗ್ತದೆ. ಜೊತೆಗೆ ಅದರ ಜೊತೆಗೆ ನೀರನ್ನು ಬೇಕಾಗ್ತದೆ. ಈಗಾಗಲೇ ತುಂಗಭದ್ರಾ ಜಲಾಶಯದ ಸುತ್ತಮುತ್ತಲೇ ದೊಡ್ಡ ದೊಡ್ಡ ಕಲ್ಯಾಣಿ, ಆಮೇಲೆ ಇವ್ರದ್ದು ಬಹಳ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇರೋದ್ರಿಂದ ಮತ್ತೆ ಪುನಃ ಅಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು ಸೂಕ್ತ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ ಜೊತೆಗೆ ಒಂದು ಅಣುಸ್ಥಾವರವನ್ನು ತರಕಾಯ್ತು.
ಅಣುಸ್ಥಾವರ ಸ್ಥಾಪನೆ ಮಾಡೋದ್ರಿಂದ ವಿದ್ಯುತ್ ಉತ್ಪಾದನೆಗಾಗಿ ಅಣುಸ್ಥಾವರವನ್ನ ಸ್ಥಾಪನೆ ಮಾಡುವ ಉದ್ದೇಶದಿಂದ ಕೂಡ ಭೂಮಿ ಕೇಳ್ತಾ ಇದೆ. ಇವೆರಡು ಏನಂತಂದ್ರೆ ಬರೀ ಕೊಪ್ಪಳ ಜಿಲ್ಲೆಗಷ್ಟೇ ಅಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಜಿಲ್ಲೆ, ಬಳ್ಳಾರಿ, ರಾಯಚೂರು, ವಿಜಯನಗರ ಎಲ್ಲಾ ಜಿಲ್ಲೆಗಳಿಗೂ ಏನಂದ್ರೆ ಆತಂಕ ಸೃಷ್ಟಿ ಮಾಡುವಂತ ಅಂಶಗಳು. ಇವತ್ತು ಕಾರ್ಖಾನೆಗಳಿಂದ ಬರ್ತಕ್ಕಂಥ ಹೊಗೆ ಮತ್ತು ಅದರಲ್ಲಿ ಬರ್ತಕ್ಕಂಥ ಸಣ್ಣ ಒಂದು ನುಸಿ ಇವತ್ತು ಎಲ್ಲಾ ಸುತ್ತಮುತ್ತ ಹಳ್ಳಿಗಳಲ್ಲಿ ಆವರಿಸಿಕೊಂಡಿದೆ. ಜೊತೆಗೆ ಬಹಳ ವಿಶಾಲವಾದಂತ ತುಂಗಭದ್ರಾ ಜಲಾಶಯದಲ್ಲಿ ಆ ಬೂದಿ ಎಲ್ಲ ಬಿದ್ದು ಆ ನೀರು ಕೂಡ ಕಲುಷಿತ ಆಗಿದೆ. ನಾನು 1980ರಲ್ಲಿ ಡಿಗ್ರಿ ಮುಗಿಸಿ ಊರಿಗೆ ಬಂದಾಗ ಹೊಲಕ್ಕೆ ಬುತ್ತಿ ಹೋಗಿದ್ರೆ ಖಾಲಿ ನೀರು ಕುಡಿತಿದ್ವಿ, ನಾವು ಖಾಲಿ ನೀರನ್ನೇ ಕುಡಿತಿದ್ವಿ. ಆದ್ರೆ ಈಗ ಅವು ಏನಂತಂದ್ರೆ ಮೈ ಸ್ನಾನ ಮಾಡಕ್ಕೂ ಆಗ್ತಾ ಇಲ್ಲ, ಮೈ ತಿಂಡಿ ಎಲ್ಲ ಆಗ್ತಾ ಇದೆ, ಗಾಳಿ ಅಷ್ಟು ಕೆಟ್ಟೋಗಿ. ಆಮೇಲೆ ಇಂಥ ಬೃಹತ್ ಕೈಗಾರಿಕೆಗಳು ಕೈಗಾರಲ್ಲಿ ತಂದ್ರೆ ತುಂಗಭದ್ರಾ ಜಲಾಶಯ ನೀರೇ ಈಗಾಗಲೇ ಅನೇಕ ಕಾರ್ಖಾನೆಗಳು ಅಧಿಕೃತಕ್ಕಿಂತ ಅನಧಿಕೃತ ಜಾಸ್ತಿ ಇವತ್ತು ಉಪಯೋಗ ಮಾಡಿ ನಮ್ಮ ರಾಯಚೂರು ಜಿಲ್ಲೆಗೆ ನೀರಿಲ್ದಂಗೆ ಮಾಡಿದ್ದಾರೆ. ಮತ್ತೆ ಈಗ ಇದಕ್ಕೂ ಏನಂತಂದ್ರೆ ಸುಮಾರು ಒಂದು 2-3 TMC ನೀರು ಬೇಕಾಗ್ಬೋದು, ಯಾವುದು ಇದು MSPL ಎಕ್ಸ್ಟೆಂಡ್ ಆದರೆ. ಅದಕ್ಕೆ ಅದ್ರ ಜೊತೆಗೆ ಏನು ಅಣುಸ್ಥಾವರ ನಾವು ನೋಡ್ತೀವಿ ಕೈಗಾದಲ್ಲಿ, ಅಲ್ಲಿ ಸುತ್ತಮುತ್ತ ಅಂಗವಿಕಲರು ಮಕ್ಕಳು ಹುಟ್ಟಿದ್ದಾರೆ ಕೈಗಾಲ ಸುತ್ತಮುತ್ತ. ಅದು ನಮ್ಮ ದೇಶಕ್ಕೆ ಒಗ್ಗತಕ್ಕಂತ ವಿದ್ಯುತ್ ಉತ್ಪಾದನಾ ಘಟಕ ಅಲ್ಲ. ವಿಶೇಷವಾಗಿ ಅದು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ವಿದ್ಯುತ್ ಉತ್ಪಾದನೆ ಮಾಡಬೇಕಂದ್ರೆ ನಿಮಗೆ ಬೇಕಾದಷ್ಟು ನಮಗೆ ಸೋಲಾರ್ ತಂತ್ರಜ್ಞಾನ ಬಂದಾಗಿದೆ. ಸೋಲಾರ್ನಿಂದ ಸಾಕಷ್ಟು ವಿದ್ಯುತ್ ಉತ್ಪಾದನೆ ಮಾಡಕ್ ಸಾಧ್ಯತೆ ಐತೆ. ಅದನ್ನ ಮಾಡ್ರಿ. ಇವತ್ತು ಬೇಕಾದಷ್ಟು ಒಣ ಭೂಮಿ ಇದೆ, ನಮ್ಮಲ್ಲಿ ಸವಳ ಭೂಮಿ ಇದೆ, ಅಂತದನ್ನ ಉಪಯೋಗ ಮಾಡಿಕೊಂಡು ನೀವು ಸೋಲಾರ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ರಿ. ಅದ್ರ ಬದಲಿದೆ ಏನಂತಂದ್ರೆ ಅಣುಸ್ಥಾವರವನ್ನ ಸ್ಥಾಪನೆ ಮಾಡಬಾರ್ದು. ಕೆಲವರು ಏನಂತಂದ್ರೆ ಅಲ್ಲಿ ಸ್ಥಳಾಂತರಿಸ್ಬೇಕಂತಾರೆ, ಇಲ್ಲ ಸ್ಥಳಾಂತರ ಏನಿಲ್ಲ, ಇಲ್ಲಿಂದ ಅದು ಹೋಗಬೇಕು ಹೊರಗೆ. ಮತ್ತು MSPL ಎಕ್ಸ್ಟೆನ್ಷನ್ ಆಗಬಾರ್ದು, ಹೊಸ ಕಾರ್ಖಾನೆಗಳಿಗೆ ಅಲ್ಲಿ ಯಾವುದಕ್ಕೂ ಪರವಾನಗಿ ಕೊಡಬಾರ್ದು. ಈ ನಿಟ್ಟಿನಲ್ಲಿ ಇವತ್ತು ಕೊಪ್ಪಳ ಉಳಿಸಿ ಒಂದು ಹೋರಾಟ ಅಲ್ಲಿ ನಡೀತಾ ಇದೆ ಕೊಪ್ಪಳದಲ್ಲಿ. ಅದರಲ್ಲಿ ಗವಿಮಠದ ಸ್ವಾಮೀಜಿಯವರು ಕೂಡ ಬಹಳ ಆಸಕ್ತಿ ವಹಿಸಿ ಭಾಗವಹಿಸ್ತಾ ಇದ್ದಾರೆ. ಯಾವ ರೀತಿ ಕೊಪ್ಪಳ ಜಾತ್ರೆಗೆ ಜನ ಸೇರ್ತಾರೆ ಅಂತ ಒಂದು ಜನಸಮೂಹವನ್ನು ಸೇರಿಸಿ ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಅಲ್ಲಿ ನಮ್ಮ ರೈತ ಸಂಘಟನೆಗಳು ಮಾಡ್ತವೆ, ಅಲ್ಲಿ ಉಳಿದ ಪ್ರಗತಿಪರ ಸಂಘಟನೆಗಳು ಮಾಡ್ತವೆ. ರಾಘವೇಂದ್ರ ಕುಷ್ಟಗಿ ಮಾತನಾಡಿ, ಬಳ್ಳಾರಿಯಲ್ಲಿ 68, ಕೊಪ್ಪಳದಲ್ಲಿ 47 ಸೇರಿ 115 ಸ್ಟೀಲ್ ಫ್ಯಾಕ್ಟರಿಗಳು ಕಾರ್ಯನಿರ್ವಹಿಸುತ್ತಿವೆ. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಬೋಲ್ಗೇಟ್ ಕಂಪನಿ 10.5 ಮಿಲಿಯನ್ ಬಂಡವಾಳ ಹೂಡಿಕೆ ರಾಜ್ಯ ಸರ್ಕಾರ ಸಮ್ಮತಿಸಿದೆ. 6,000 ಎಕರೆ ಕೃಷಿ ಭೂಮಿ, ಹೊಸ ಸ್ಟೀಲ್ ಫ್ಯಾಕ್ಟರಿಗೆ ಭೂಮಿ ಬೇಕಾಗುತ್ತದೆ. ರೈತರಿಂದ ಫಲವತ್ತಾದ ಭೂಮಿ ಕಿತ್ತಿಕೊಂಡು ಬೀದಿಗೆ ಬರುವ ಪ್ರಯತ್ನ ಇದಾಗಿದೆ. ಕೈಗಾರಿಕೆಗಳು ಉದ್ಯೋಗ ನೀಡುತ್ತವೆ ಎಂದು ನಂಬಿಸಿ ಅನ್ಯ ರಾಜ್ಯದ ಕಾರ್ಮಿಕರಿಂದ ಕೆಲಸ ಪಡೆಯುತ್ತಿರುವುದು ನಡೆಯುತ್ತಿದೆ. ಕೊಪ್ಪಳದಲ್ಲಿ ಮತ್ತೊಂದು ಸ್ಟೀಲ್ ಫ್ಯಾಕ್ಟರಿ ಪ್ರಾರಂಭವಾದರೆ ಕೊಪ್ಪಳ ವಾಸಿಸಲು ಯೋಗ್ಯವಲ್ಲದ ಸ್ಥಿತಿ ನಿರ್ಮಾಣವಾಗುತ್ತದೆ. ಅಣುಸ್ಥಾವರ ಸ್ಥಾಪಿಸುವ ಪ್ರಸ್ತಾಪನೆ ಇದ್ದು ರಾಯಚೂರಿನಲ್ಲಿ ಪ್ರಾರಂಭಿಸಿ ಚರ್ಚೆಗಳು ಕೈಗಾರಿಕಾ ಸಚಿವ MB ಪಾಟೀಲ್ ಕಚೇರಿಯಲ್ಲಿ ನಡೆಯುತ್ತಿವೆ. ಈಗಾಗಲೇ ಕೊಪ್ಪಳ, ರಾಯಚೂರು, ಯಾದಗಿರಿ, ಬಳ್ಳಾರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಜನರ ಜೀವನ ಮೇಲೆ ದುಷ್ಪರಿಣಾಮ ಬೀರುವ ಕೈಗಾರಿಕೆಗಳು ಸ್ಥಾಪಿಸಲಾಗುತ್ತಿದೆ. ಕಲಬುರಗಿಯಲ್ಲಿ ಸಿಮೆಂಟ್ ಫ್ಯಾಕ್ಟರಿ, ಕೊಪ್ಪಳ, ಬಳ್ಳಾರಿಗಳಲ್ಲಿ ಸ್ಟೀಲ್, ಉಕ್ಕು ಕಾರ್ಖಾನೆಗಳ, ರಾಯಚೂರಿನಲ್ಲಿ ಶಾಖೋತ್ಪನ್ನ ಕೇಂದ್ರಗಳು ಸ್ಥಾಪಿಸಿ ಸಾಕಷ್ಟು ಪರಿಸರ, ನೀರು ಮಾಲಿನ್ಯವಾಗುವಂತಾಗಿದೆ. ಜನಜೀವನಕ್ಕೆ ಮಾರಕವಾಗುವುದನ್ನು ನಿಲ್ಲಿಸಲು ಹೋರಾಟ ಅನಿವಾರ್ಯವಾಗಿದೆ. ಗವಿಮಠ ಶ್ರೀಗಳು ಹೋರಾಟಕ್ಕೆ ಮುಂದಾಗಿರುವುದು ಅಭಿನಂದನಾರ್ಹವಾಗಿದೆ ಎಂದರು. ಹಟ್ಟಿ ಚಿನ್ನದ ಗಣಿ ಶಾಖೋತ್ಪನ್ನ ಕೇಂದ್ರಗಳಿಂದ ಸಿಲ್ಕೋಸಿಸ್ ರೋಗ ಹರಡುತ್ತಿದ್ದು ಪರೀಕ್ಷೆ ಮಾಡಲು ಚಿಕಿತ್ಸೆ ವ್ಯವಸ್ಥೆಯೂ ರಾಜ್ಯದಲ್ಲಿ ವ್ಯವಸ್ಥೆಯೇ ಇಲ್ಲ.
ತುಂಗಭದ್ರಾ ನದಿ ನೀರು ವಿಷವಾಗಿ ಹಸಿರುಗಟ್ಟಿ ಕುಡಿಯಲು ಯೋಗ್ಯವಲ್ಲದ ವರದಿಗಳು ಬರುತ್ತಿವೆ. ಅಂತರ್ಜಲ ಮಟ್ಟ ಕುಸಿತದ ಹಾದಿಯಲ್ಲಿರುವಾಗ ಅಪಾಯಕಾರಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದನ್ನು ನಿಲ್ಲಿಸಬೇಕು ಎಂದರು. ಕೊಪ್ಪಳದಲ್ಲಿ ನಡೆಯುತ್ತಿರುವ ಹೋರಾಟವನ್ನು ಬೆಂಬಲಿಸುವುದಾಗಿ ಹೇಳಿದರು. ಸಮಾಜಕ್ಕೆ ಅವನು ತಲುಪಿಸಿದ್ರೆ ಬಹಳ ಉಪಕಾರ ಆಗ್ತದೆ ಇದರಿಂದ ಸಮಾಜಕ್ಕೆ ಅಂತ ಹೇಳಿ ವಿನಂತಿ ಮಾಡ್ತೀನಿ. ಒಂದನೇದು, ಬಳ್ಳಾರಿ ಜಿಲ್ಲೆಯೊಳಗೆ 68 ಮತ್ತು ಕೊಪ್ಪಳ ಜಿಲ್ಲೆಯೊಳಗೆ 47 ಸ್ಟೀಲ್ ಮತ್ತು ಸ್ಟೀಲ್ ಇಂಡಸ್ಟ್ರಿಗಳಿದೆ. ಒಂದು ಸ್ಟೀಲ್ ಇಂಡಸ್ಟ್ರಿ ಬಳ್ಳಾರಿ ಒಳಗೆ 68, ಕೊಪ್ಪಳ ಜಿಲ್ಲೆಯಲ್ಲಿ 47, ಎರಡೂ ಸೇರಿ 115 ಸ್ಟೀಲ್ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ ಸ್ಪಾಂಜ್ ಐರನ್, ಪೆಲೆಟ್ ಮತ್ತು ಇದು ಎಲ್ಲ ಸೇರಿ 115 ಇಂಡಸ್ಟ್ರಿಗಳು. ಇದರ ಪರಿಣಾಮ ಗಿರಿಗೇರಿ ಮತ್ತು ಇತ್ಯಾದಿ ಭಾಗದಲ್ಲಿ ಉಸಿರಾಟದ ತೊಂದರೆ ಆಗ್ತಾ ಇದೆ. ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮೊನ್ನೆ ಇಂಡಸ್ಟ್ರಿಯಲ್ ಮೀಟ್ನೊಳಗೆ ನಮ್ಮ ರಾಜ್ಯ ಸರ್ಕಾರ ಈ ಬಲ್ಗೌಟಾ ಕಂಪನಿಗೆ 10.5 ಮಿಲಿಯನ್ ಉತ್ಪಾದನೆಗೆ, ಸ್ಟೀಲ್ ಉತ್ಪಾದನೆಗೆ ಒಂದು ಪರವಾನಗಿ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಈಗ ಹೇಳಬೇಕಂದ್ರೆ MSPL ಈಗಾಗಲೇ ಅದರ ಹತ್ರ 1200 ಎಕರೆ ಜಮೀನಿದೆ. ಆದರೆ 10 ಮಿಲಿಯನ್ 10.5 ಮಿಲಿಯನ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಕನಿಷ್ಠ 6000 ಎಕರೆ ಜಮೀನಿದೆ. ನಮ್ಮ ಜಿಂದಾಲ್ ಕಂಪ್ನಿ ಏನಿದೆ ಅದು 16 ಮಿಲಿಯನ್ ಮೆಟ್ರಿಕ್ ಟನ್ ಮಾಡ್ತಾ ಇದೆ. ಅದರ ಹತ್ರ ಸುಮಾರು 10,000 ಎಕರೆ ಜಮೀನಿದೆ. ಈ 54 ಇದು ಮಾಡ್ಬೇಕಾತಂದ್ರೆ ಸುಮಾರು 5,000 to 6,000 ಎಕರೆ ಜಮೀನು ಬೇಕಾಗ್ತದೆ. 5,000 to 6,000 ಎಕರೆ ಜಮೀನನ್ನು ಇವತ್ತು ನಮ್ಮ ರೈತರಿಂದ ಕಿತ್ಕೋಬೇಕಾಗ್ತದೆ. ಈಗಾಗಲೇ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಪರ್ಟಿಕ್ಯುಲರ್ಲಿ ಕೊಪ್ಪಳ ಮತ್ತು ವಿಜಯನಗರ ಬಳ್ಳಾರಿ ಜಿಲ್ಲೆಯಲ್ಲಿ 115 ಇಂಡಸ್ಟ್ರಿಗೆ ಕಿತ್ಕೊಂಡಿದ್ದಾರೆ. ಇಲ್ಲೇ ಬಹಳ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ನಾನು ತರೋದೇನೆಂದರೆ, ಒಂದಿಷ್ಟು ಎಂತಿಂಥ ಇಂಡಸ್ಟ್ರಿ ಅವೇ, ಅವು ಏನು ಹೇಗೆ ನೀರನ್ನು ದುರ್ಬಳಕೆ ಮಾಡ್ಕೋತಾವ ಅನ್ನೋದನ್ನು ಹೇಳಬೇಕಾಗಿದೆ. ಕದ್ದು ಹೋಳಿಗೆ ದೇವರ ಪ್ರಸಾದ ಅಂತಾರೆ ನಮ್ಮ ಹತ್ರ. ಅಧಿಕೃತವಾಗಿ ನಿಗದಿಯಾದಂಥ ನೀರಿನ ಪ್ರಮಾಣ ಒಂದಾದರೆ ಅಧಿಕಾರಿಗಳನ್ನು ಭ್ರಷ್ಟ ಮಾಡಿ ರೊಕ್ಕ ಕೊಟ್ಟು ಹೆಚ್ಚಿನ ನೀರನ್ನ ಈ ಎಲ್ಲ ಇಂಡಸ್ಟ್ರಿಗಳು ತಗೋತವೆ. ನಿಮಗೆ ಗೊತ್ತಿದೆ, ಜಿಂದಾಲ್ ಕಂಪ್ನಿ ಈಗಾಗಲೇ ಬಳ್ಳಾರಿ ಒಳಗೆ ಒಂದು ಆಲ್ಮಟ್ಟಿಯಿಂದ ನೀರು ತಗೋತಾ ಇದೆ, ಇನ್ನೊಂದು ತುಂಗಭದ್ರಾ ಜಲಾಶಯದಿಂದ ನೀರು ತಗೋತಾರೆ. ಇದು ಆದ್ಮೇಲೆ ಏನಪ್ಪಾ ಅಂದ್ರೆ BMMI ಕೊಪ್ಪಳ ಜಿಲ್ಲೆ, ಕಿರ್ಲೋಸ್ಕರ್ ಫೆರಸ್, ಕಲ್ಯಾಣಿ ಸ್ಟೀಲ್, ಮುಕುಂದ ಸುನಿ, HRG, ಸ್ವಲ್ಪ ನಿಧಾನ ಬರ್ಕೋತಿದ್ರು, ನಾನು ನಿಧಾನ ಹೇಳ್ತೀನಿ. ಕಿರ್ಲೋಸ್ಕರ್ ಫೆರಸ್, ಕಲ್ಯಾಣಿ ಸ್ಟೀಲ್, ಮುಕುಂದ ಸುನಿ, HRG ಅಲೈಸ್, ಸಿಂಡಿಯಾ ಸ್ಟೀಲ್, MSPL, ಅಲ್ಟ್ರಾಟೆಕ್ ಸಿಮೆಂಟ್ ಗಿಣಿಗೇರಿ, ಇಸ್ಪಾತ್ ಸಿಮೆಂಟ್, ಇಸ್ಪಾತ್ ಸ್ಟೀಲ್, ಇಸ್ಪಾತ್ 2, ನವಭಾರತ ಫರ್ಟಿಲೈಸರ್, ಮುನಿರಾಬಾದ್ ಕೋರ್ಮಂಡಲ್ ಸಿಮೆಂಟ್, MSPL, ಮತ್ತೊಂದು MSPL 3, ತನುಷಾ ಸ್ಪಾಂಜ್ ಐರನ್, ನೌಲಾ ಸ್ಪಾಂಜ್ ಐರನ್, ಪ್ರವಿಷ್ಠಾ ಸ್ಪಾಂಜ್. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಖಾಜಾ ಅಸ್ಲಂ ಅಹಮದ್, ಆರ್ ಬಸವರಾಜ್, ಈರಣ್ಣ ಭಂಡಾರಿ ಉಪಸ್ಥಿತರಿದ್ದರು. ಜಿಲ್ಲೆಯ ಎಲ್ಲಾ ನೀರಾವರಿ ಯೋಜನೆಗಳು ಚುನಾಯಿತ ಜನಪ್ರತಿನಿಧಿ ಇಚ್ಛಾಶಕ್ತಿ ಕೊರತೆಯಿಂದ ಅಪೂರ್ಣವಾಗಿ ಉಳಿದಿವೆ. ಜಿಲ್ಲೆಯನ್ನು ನೀರಾವರಿ ಜಿಲ್ಲೆಯನ್ನಾಗಿಸಲು ಕೃಷ್ಣಾ ಹಾಗೂ ತುಂಗಭದ್ರಾ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳೆಂದು ಘೋಷಿಸಬೇಕೆಂದು ನೇಗಿಲ ಯೋಗಿ ಪ್ರಗತಿಪರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಪಾಟೀಲ್ ವಟಗಲ್ ಹೇಳಿದರು. ಜಿಲ್ಲೆಯ ಎಲ್ಲಾ ನೀರಾವರಿ ಯೋಜನೆಗಳು ಚುನಾಯಿತ ಜನಪ್ರತಿನಿಧಿ ಇಚ್ಛಾಶಕ್ತಿ ಕೊರತೆಯಿಂದ ಅಪೂರ್ಣವಾಗಿ ಉಳಿದಿವೆ. ಜಿಲ್ಲೆಯನ್ನು ನೀರಾವರಿ ಜಿಲ್ಲೆಯನ್ನಾಗಿಸಲು ಕೃಷ್ಣಾ ಹಾಗೂ ತುಂಗಭದ್ರಾ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳೆಂದು ಘೋಷಿಸಬೇಕೆಂದು ನೇಗಿಲ ಯೋಗಿ ಪ್ರಗತಿಪರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಪಾಟೀಲ್ ವಟಗಲ್ ಹೇಳಿದರು.
ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ನೀರಾವರಿ ಯೋಜನೆಗಳ ಮೂಲಕವೇ ರಾಜಕೀಯ ಅಧಿಕಾರ ಹಿಡಿದಿರುವ ಎಲ್ಲಾ ಪಕ್ಷದ ಶಾಸಕರುಗಳು, ಸಚಿವರುಗಳು ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. 9A ಕಾಲುವೆ ಇಂದಿಗೂ ಪೂರ್ಣಗೊಳ್ಳದೆ ಹೋಗಿದೆ. ಚುನಾವಣೆಯಲ್ಲಿ 5A ಕಾಲುವೆ ಮಾಡುವುದಾಗಿ ಹೇಳಿದ್ದ ಕಾಂಗ್ರೆಸ್ ಸರ್ಕಾರವು ಕ್ರಮಕ್ಕೆ ಮುಂದಾಗುತ್ತಿಲ್ಲ. ತುಂಗಭದ್ರಾ ನೀರು ಬಳಕೆ ನವಲಿ ಜಲಾಶಯ ಡಿಪಿಆರ್ ಸಿದ್ಧವಾಗಿದ್ದರೂ ಕಾಮಗಾರಿ ಪ್ರಾರಂಭವಾಗುತ್ತಿಲ್ಲ. ನಾರಾಯಣಪುರ ಬಲದಂಡೆ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ನೀರಿನ ಸಮಸ್ಯೆ ತೀವ್ರಗೊಳ್ಳುತ್ತಿದ್ದರೂ ಜಿಲ್ಲೆಯ ರಾಜಕಾರಣಿಗಳು ಪಕ್ಷಾತೀತವಾಗಿ ಧ್ವನಿ ಎತ್ತುತ್ತಿಲ್ಲ. ನೀರಾವರಿ ಯೋಜನೆಗಳ ಕುರಿತು ಧ್ವನಿ ಎತ್ತಲೇಬೇಕು, ಇಲ್ಲ ರಾಜೀನಾಮೆ ನೀಡಿ ಮನೆಗೆ ಹೋಗಲಿ ಎಂದರು. ಜಿಲ್ಲೆಯಲ್ಲಿ ಕಾಮಗಾರಿಗಳನ್ನು ಭೂ ಸೇನಾ ನಿಗಮ, ಕೆಆರ್ಡಿಎಲ್ ಮತ್ತು ನಿರ್ಮಿತಿ ಕೇಂದ್ರ, ಕ್ಯಾಶುಟೆಕ್ ಏಜೆನ್ಸಿಗಳಿಗೆ ಎಲ್ಲಾ ಕಾಮಗಾರಿ ನೀಡಿ ಉಪಗುತ್ತಿಗೆ ನೀಡಲಾಗುತ್ತಿದೆ. ರಾಜಕೀಯ ಪಕ್ಷಗಳ ಬೆಂಬಲಿಗರ ಕಾಮಗಾರಿ ನಿರ್ವಹಿಸುತ್ತಿದ್ದಾರೆ. ಬಹುತೇಕ ಕಾಮಗಾರಿಗಳು ಕಳಪೆ, ಅಕ್ರಮ, ಹಣ ದುರ್ಬಳಕೆ ಗುರಿಯಾಗಿವೆ. ಕೆಕೆಆರ್ಡಿಬಿ ಅನುದಾನವನ್ನು ಸಹ ಏಜೆನ್ಸಿಗಳಿಗೆ ನೀಡಿ ಉಪಗುತ್ತಿಗೆ ನೀಡಲಾಗುತ್ತಿದೆ. ಒಟಗಲ್ ಗ್ರಾಮದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ ಸೇರಿ ಕಾಮಗಾರಿ ನೀಡಲಾಗಿದ್ದು ಅಪೂರ್ಣವಾಗಿ ಉಳಿದಿದೆ. ಏಜೆನ್ಸಿಗಳ ಹೆಸರಿನಲ್ಲಿ ಲೂಟಿ ನಡೆಯುತ್ತಿದೆ. ಕೂಡಲೇ ಏಜೆನ್ಸಿಗಳೇ ಕಾಮಗಾರಿ ತನಿಖೆ ನಡೆಸಿ ಕಾಮಗಾರಿ ರದ್ದುಗೊಳಿಸಬೇಕೆಂದರು. ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಹಳ ದಿನಗಳಿಂದ ನೀರಾವರಿ ಯೋಜನೆಗಳು ಕುಂಠಿತ ಆಗ್ತಾ ಇದೆ. ಕಾರಣ ಏನಷ್ಟೇ, ಯಾವುದೇ ಸರ್ಕಾರ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವತ್ತು ನಮ್ಮ ಯೋಜನೆಗಳನ್ನು ಪೂರ್ಣಗೊಳಿಸುವಲ್ಲಿ ವಿಫಲರಾಗಿದೆ. ಇವತ್ತು ಉದಾಹರಣೆ ಅಂದ್ರೆ ನೈನೆ ಸುಮಾರು ಶಿವಣ್ಣನವರ ನಾವಿದ್ವಿ ಸಮಂತರ ಆಗಿನ ಕಾಲದಿಂದನೂ ಇವತ್ತಿಗೂ ಎಲ್ಲ ಕೆನಾಲ್ ಮುಗಿದಿದೆ. ಇವತ್ತಿಗೂ ನೀರು ಬಿಡ್ತಾ ಇಲ್ಲ ನೈನೆ ಒಂದು. ನಂತರ ನಮ್ಮ ಭಾಗದ ಪೈವೆ ಇವತ್ತು ಶಾಸಕರಿರ್ಬೋದು, ಜಿಲ್ಲೆ ಸಚಿವರು ಹಿಂದಕ್ಕೆ ಆಗಲ್ಲ ಅಂತ ಅಂದ DK ಶಿವಕುಮಾರ್ ಸರ್ ಅವನು ಆಗಲ್ಲ ಇದು ಯೋಜನೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಸರ್ಕಾರದವ್ರು ಆಗ್ತಾ ಅಂತ ಹೇಳಿ 990 ಕೋಟಿ ತರ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ನಾವು ಯಾವುದೇ ಮೂಲದಿಂದ ನಮ್ಮ ರೈತರಿಗೆ ನೀರು ಕೊಡೋದು ನಮ್ಮ ಒಂದು ಕಾನ್ಸೆಪ್ಟ್ ಅಷ್ಟೇ. ಇವತ್ತು ಸುಮ್ಮನೆ ಚುನಾವಣೆ ಬಂದಾಗ ಹೇಳೋದು ಮತ್ತೆ ಅದನ್ನ ಡ್ರಾಪ್ ಮಾಡೋದು. ಇವತ್ತು ಸರ್ ತಮ್ಮ ಕೇಳಿದ ತಾವು ನಮಗಿನ ಅನುಭವಿಸ್ತಿದ್ದೇವೆ, ದಯವಿಟ್ಟು ಕೇಳಂತೆ. ಇವತ್ತು ಒಂದು ಯೋಜನೆಗೆ ಒಂದೇ ಸಲ ಡಿಪೇರ್ ಮಾಡ್ತಾರೆ. ಸುಮಾರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ನೀರಾವರಿ ಇವತ್ತು ನಾವಿಲ್ಲಿ ಜಲಾಶಯ, ಸಮಾನಾಂತರ ಜಲಾಶಯ ಇರ್ಬೋದು. ಇವತ್ತು ಸುಮಾರು 25 ವರ್ಷದಿಂದ ಅದನ್ನೇ ಹೇಳ್ತಾರೆ ಎಲ್ಲ ಯಾವುದೇ ಪಕ್ಷದವ್ರು ಬಂದರು, ಇದನ್ನ ನಾವು ಡಿಪೇರ್ ಮಾಡಿಸ್ತೀವಿ, ರೈತರಿಗೆ ಅನುಕೂಲ ಮಾಡಿ ಕೊಡ್ತೀವಿ, ಸಮಾನಾಂತರ ಜಲಾಶಯ ಮಾಡ್ತೀವಿ. ಬರೀ ಎಲೆಕ್ಷನ್ ಬಂದಾಗ ಹೇಳ್ತಾರೆ, ಮತ್ತೆ ಅದನ್ನ ಮಾಡ್ಕೊಡ್ತಾರೆ. ಇವತ್ತು ಲೈನೇ ಇರ್ಬೋದು. ಇವತ್ತು ನನ್ನ ಒಂದು ಒತ್ತಾಯ ಏನಂದ್ರೆ, ಇವತ್ತು ಕೃಷ್ಣಾ ಮತ್ತು ತುಂಗಭದ್ರಾ ನದಿಯನ್ನು ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ತುಂಗಭದ್ರಾ ಮತ್ತು ಕೃಷ್ಣಾ ಇವೆರಡನ್ನೂ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಬೇಕು. ಯಾಕಂದ್ರೆ ಇವತ್ತು ನೀರ್ ಅಲೋಕೇಶನ್ ಇರ್ಬೋದು, ಇವತ್ತು ರಾಜ್ಯ ಸರ್ಕಾರ 2-3-4 ರಾಜ್ಯಗಳ ನಡುವೆ ವ್ಯಾಜ್ಯ ಸ್ವರೂಪ ಇವತ್ತು ರಾಷ್ಟ್ರೀಯ ಯೋಜನೆ ಆಗೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮ ರಾಜ್ಯಕ್ಕೆ ಇರ್ಬೋದು, ಇನ್ನೊಂದು ರಾಜ್ಯಕ್ಕೆ ಒಂದೇದು. ಆಮೇಲೆ ಇವತ್ತು ಆಲ್ಮಟ್ಟಿ ಜಲಾಶಯವನ್ನು 519 ಇದೆ, ಅದನ್ನ 524ಕ್ಕೆ ಏರಿಕೆ ಮಾಡಬೇಕಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ನಾವು ಒತ್ತಾಯ ಮಾಡಿದ್ವಿ. ಯಾಕಂದ್ರೆ ಇವತ್ತು ನಮ್ಮ ಈ ಕೃಷ್ಣಾದಿಂದ ತುಂಗಭದ್ರದಿಂದ ನಮ್ಮ ಜಿಲ್ಲೆಗೆ ಬಹಳ ಅನ್ಯಾಯ ಆಗಿದೆ. ಉದಾಹರಣೆ, ರಾಯಚೂರು ಜಿಲ್ಲೆಗೆ ನೀರಿಲ್ಲ, ಮಾನ್ವಿ ಕೆಳಭಾಗದ ಹಳ್ಳಿಗಳಿಗೆ ನೀರಿಲ್ಲ, ಇದೇ ತುಂಗಭದ್ರಾ, ಇದೇ ಸಮಾನಾಂತರ ಜಲಾಶಯ ಮಾಡ್ಕೊಂತ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ, ನಾನು ಯಾರ ಹೆಸರು ಹೇಳಕ್ ಹೋಗಲ್ಲ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಈ ನೀರಾವರಿಯ ವಿಷಯವನ್ನೇ ಇಟ್ಕೊಂಡೇ ರಾಜಕೀಯ ಮಾಡ್ಕೊಂತ ಹೊಂಟಿದ್ದಾರೆ ಹೊರತು ಜಿಲ್ಲೆಯ ನೀರಾವರಿ ಬಗ್ಗೆ ಒಂದಿಷ್ಟು ಕಳಕಳಿ ಅವ್ರಿಗಿಲ್ಲ. ಇವತ್ತು ಮೊನ್ನೆ ಬಂದಲ್ಲಿ ಕೆರೆ ಉದಾಹರಣೆ, ನಮ್ಮ ಜಿಲ್ಲೆಯಲ್ಲಿ ಕೆಲವಷ್ಟು ಕೆರೆ ತುಂಬಿಸುವ ಯೋಜನೆಗಳಾಗಿವೆ. ಇವತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ 15 ಕೆರೆ ತುಂಬಿಸುವ ಯೋಜನೆಗಳಾಗಿವೆ ಸರ್. ಬರೀ ಜಾಕ್ವಲ್ ಆಗಿದೆ. ಇವತ್ತು ಪೈಪ್ಲೈನ್ ಕಾಮಗಾರಿ ಅಲ್ಲಿಗೆ ನಿಂತಿದೆ. ಒಟ್ಟೆ ಇಷ್ಟೇ ಕಾಂಗ್ರೆಸ್ ಅವರು ಮಾಡಿದ್ದು, ಬಿಜೆಪಿ ಅವರು ಮಾಡಲ್ಲ, ಬಿಜೆಪಿ ಅವರು ಮಾಡಿದ್ದು ಕಾಂಗ್ರೆಸ್ ಮಾಡಲ್ಲ. ಈ ತರ ಮಾಡ್ಕೊಂಡು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಹೊಂಟಿದ್ದಾರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು. ಇವತ್ತು ಯಾವುದೇ ಪಕ್ಷದಿರಬಹುದು, ದಯವಿಟ್ಟು ಕೂಡಲೇ ನೀವೆಲ್ಲರೂ ಒಂದು ಒಕ್ಕಟ್ಟಾಗಿ ನಮ್ಮ ಜಿಲ್ಲೆಯ ಕುಂಠಿತಗೊಂಡಿರ್ತಕ್ಕಂಥ ಯಾವುದೇ ಯೋಜನೆ, ಗೋಳಂದೊಡ್ಡಿ ಏತ ನೀರಾವರಿ ಇರ್ಬೋದು, 5A ಇರ್ಬೋದು, 9A ಇರ್ಬೋದು, ನಮಗೇನು ನಮ್ಮ ಜಿಲ್ಲೆಯನ್ನು ಸಂಪೂರ್ಣ ನೀರಾವರಿ ಮಾಡಿ. ಇವತ್ತು ಉದಾಹರಣೆ ನೋಡ್ರಿ, MB ಪಾಟೀಲ್ ಅವರು ಸಚಿವರಾಗಿದ್ದಾಗ ನಾನು ಇಡೀ ಆ ಕ್ಷೇತ್ರದಲ್ಲಿ ನೋಡಿ ಬಂದೆ. ಪ್ರತಿ ಹೋಬಳಿ ಪ್ರತಿ ಗ್ರಾಮ ಪಂಚಾಯತ್ ಒಂದು ಕೆರೆ ತುಂಬಿಸುವ ಯೋಜನೆ ಮಾಡಿಕೊಂಡಾರೆ. ಇವತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಯಾಕಿಲ್ಲ ಆ ಒಂದು ಇಚ್ಛಾಶಕ್ತಿ? ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲೆಯಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು, ಕೂಡಲೇ ಇದರ ಬಗ್ಗೆ ನೀವು ಒಂದು ಸಭೆಯನ್ನು ಕರೆದು ನಮ್ಮ ಜಿಲ್ಲೆಯಲ್ಲಿ ಕುಂಠಿತಗೊಂಡಿರ್ತಕ್ಕಂಥ ಯೋಜನೆಗಳನ್ನ ಪೂರ್ಣಗೊಳಿಸಕ್ಕೆ ನೀವು ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ನೀವು ಹೋಗಿ, ಇನ್ನೊಬ್ರು ಯಾರಾದರೂ ಮುಂದೆ ಬರ್ತಕ್ಕಂಥ ಶಾಸಕರು ಬರ್ಬೋದು. ನಂತರ ಇನ್ನೊಂದು ಏನಂದ್ರೆ, ಇವತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ವಿಚಾರವಾಗಿ ಇವತ್ತು ಲ್ಯಾಂಡ್ ಆರ್ಮಿ ನಿರ್ಮಿತಿ ಅಂತ ಸರ್, ಇದೊಂದು ವಿಚಾರ. ಯಾಕಂದ್ರೆ ಇವತ್ತು KKRDB ಅನುದಾನವನ್ನ ಅವ 2 ಸಂಸ್ಥೆಗೆ ಕೊಟ್ಬಿಟ್ಟಿದ್ದಾರೆ. ಒಟ್ಟು ಎಲ್ಲಾ ಶಾಸಕರು
ಕೊಟ್ಟು ಆ ಕೆಲಸಗಳನ್ನು ಉಪಗುತ್ತಿಗೆ ನೀಡ್ತಾರೆ. ಸರ್, ಸಂಸ್ಥೆ ಇರೋದು ಅದು ನೀವು ಸರಿಯಾಗಿ ಕೆಲಸ ಮಾಡೋದು, ಗುಣಮಟ್ಟದ ಕೆಲಸ ಮಾಡೋದಂತ ಅವರು ನಿರ್ವಹಿಸಿದ್ರೆ, ಅವರು ಇನ್ನೊಬ್ಬ ಯಾವುದೇ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟು ಕೆಲಸವನ್ನ ಕಳಪೆ ಮಾಡೋದಂದ್ರೆ ಇಡೀ ಜಿಲ್ಲೆಯಲ್ಲಿ ಭೂಸೇನ ಲ್ಯಾಂಡ್ ಆರ್ಮಿ ಅವರು ಮತ್ತು ನಿರ್ಮಿತ ಕೇಂದ್ರದವರು. ಇವತ್ತು ಉದಾಹರಣೆ 2-3 ಫೋಟೋ ಆಗಿದೆ ಇದೆ ನಮ್ಮಲ್ಲಿ, ಎಲ್ಲರಿಗೂ ನಾವು ಗ್ರೂಪ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ ಒಂದು 10 ನಿಮಿಷದಲ್ಲಿ. ಇವತ್ತು ಒಟ್ಟಗಲ್ಲಲ್ಲಿ ವಾಲ್ಮೀಕಿ ಭವನ ಸರ್ 10 ವರ್ಷ ಆಯ್ತು, ಇವತ್ತಿಗೆ ಕಂಪ್ಲೀಟ್ ಮಾಡಿಲ್ಲ, ದುಡ್ಡು ತಗೊಂಡಾರೆ. ಆಮೇಲೆ ಇನ್ನೊಂದು ಅಂಬೇಡ್ಕರ್ ಭವನ ಸರ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ದುಡ್ಡು ತಗೊಂಡಿದ್ದಾರೆ. ಮತ್ತೆ ನಿರ್ಮಿತ ಕೇಂದ್ರದವರು ನಿನ್ನೆ ಒಂದು ಯಾವುದು ಹೈಟೆಕ್ ಶೌಚಾಲಯ ಅಂತ ಮಾಡಿದ್ದಾರೆ, 25 ಲಕ್ಷ ರೂಪಾಯಿ ಇದೆ ಸರ್. ಅದನ್ನ ತಂದು ತಗೊಳೋದು ಕೂಡ ಸರಿ ಯಾವ ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಇವತ್ತು ಲ್ಯಾಂಡ್ ಆರ್ಮಿ ನಿರ್ಮಿತ ಕೇಂದ್ರ ಅಂದ್ರೆ ಜಿಲ್ಲೆಯಲ್ಲಿ ಲೂಟಿ ಮಾಡುತ್ತೆ ಅಂತ. ದಯವಿಟ್ಟು ಅದಕ್ಕೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ಯಾವುದೇ ವಿಚಾರಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ಸಂಘಟನೆಗಳಿರ್ಬೋದು, ಇನ್ನೊಂದಿರಲಿ, ಯಾವುದೇ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡ್ಬೇಕಂತ ಯಾವುದೇ ವಿಚಾರ ಫೋನ್ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಬಂದಿರ್ತಾರೆ. ಒಂದು ಚಂದ್ರಶೇಖರ್ ನಾಯ್ಕ ಯಾವುದೇ ಫೋನ್ ಮಾಡಿ ಆ ವ್ಯಕ್ತಿನ ಅರ್ಧ ತಾಸುಗಳಿಗೆ ಫೋನ್ ಮಾಡಿ ಏನು ನಿಮ್ಮ ಸಮಸ್ಯೆ ಅನ್ನೋದು ಕೇಳ್ತಾರೆ. ಜಿಲ್ಲಾಧಿಕಾರಿ ಅಂದ್ರೆ ಅವ್ರು ನಮ್ಮ ಸೇವಕರು. ದಯವಿಟ್ಟು ಕೂಡಲೇ ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತ ಕೇಂದ್ರದ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಬೇಕಂತ ಹೊರತಾ ಇದ್ದಾರೆ. ಈ ಹಿಂದೆ ನೀವು ಬಿಜೆಪಿಯಲ್ಲಿದ್ದಾಗ ಬಿಜೆಪಿ ಗೌರ್ಮೆಂಟ್ ಅಷ್ಟು ನಿಮ್ಗೆ ಗೊತ್ತು, ಕೆಲವೊಂದು ಸ್ನೇಹಿತರ ಪರಿಚಯಗಳು ಬಹಳಷ್ಟು ಮಂದಿ ಇದ್ರಿ. ಅವತ್ತೂ ಹೋರಾಟ ಮಾಡಿದ್ರಿ, ಇವತ್ತೂ ಹೋರಾಟ ಮನೋಭಾವದಲ್ಲಿ ಇದ್ಬಿಟ್ಟು ವಿರೋಧ ಡೆವಲಪ್ಮೆಂಟ್ ಇರಲಿ, ಬಟ್ ನೀರಾವರಿ ವಿಚಾರ ನಾನು ಬಿಜೆಪಿ ಸರ್ಕಾರ ಮಾಡಿದ್ರೆ ನಾನು ಎಲ್ಲೂ ಹೇಳಿಲ್ಲ. ಯಾವುದೇ ಸರ್ಕಾರ ಬಂದ್ರೆ ನಾನು ಬಿಜೆಪಿ ಸರ್ಕಾರ ಇದ್ದಾಗೂ ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡಿದ್ದೆ, ಯಾವುದೇ ಮೂಲದಿಂದ ನೀರು ಕೊಡ ನಾವು. ಇವತ್ತು ಪ್ರತಾಪ್ ಗೌಡರಿಗೂ ನಾನು ಪಾರ್ಟಿ ಸರ್ಕಾರದಲ್ಲಿ ಒತ್ತಾಯ ಮಾಡಿದ್ದೆ. ದಯವಿಟ್ಟು ನಾನು ಪಕ್ಷ ಅಂತ ಎಲ್ಲರೂ ಇದು ಮಾಡಿದ್ದೆ. ಥ್ಯಾಂಕ್ಸ್. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸನಗೌಡ ಬಾಲರೆಡ್ಡಿ, ಅಕ್ಷಯ್ ನಾಯಕ್, ಆದನಗೌಡ ಪಾಟೀಲ್ ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095.
ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿನ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಸ್ವತ್ತುಗಳಿಗೆ ಈ ಖಾತಾ ನೀಡುವ ನಿಟ್ಟಿನಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಸ್ವತ್ತುಗಳಿಗೆ ಈ ಖಾತಾ ನೀಡಲು ನಗರದ ವಿವಿಧ ವಾರ್ಡ್ಗಳಲ್ಲಿ 6 ಕೌಂಟರ್ಗಳನ್ನು ಸ್ಥಾಪಿಸಲಾಗಿದೆ. ರಾಜ್ಯದಲ್ಲಿನ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಸ್ವತ್ತುಗಳಿಗೆ ಈ ಖಾತಾ ನೀಡುವ ನಿಟ್ಟಿನಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಸ್ವತ್ತುಗಳಿಗೆ ಈ ಖಾತಾ ನೀಡಲು ನಗರದ ವಿವಿಧ ವಾರ್ಡ್ಗಳಲ್ಲಿ 6 ಕೌಂಟರ್ಗಳನ್ನು ಸ್ಥಾಪಿಸಲಾಗಿದೆ. ವಾರ್ಡ್ ನಂಬರ್ 7, 8, 9, 10, 11 ಹಾಗೂ 12ನೇ ವಾರ್ಡ್ನ ಸ್ವತ್ತುದಾರರು ನಗರದ ಹಳೆ ನಗರಸಭೆ ಕಾರ್ಯಾಲಯದಲ್ಲಿ ಈ ಖಾತಾ ಪಡೆಯಬಹುದಾಗಿದೆ. ಅದರಂತೆ ವಾರ್ಡ್ ನಂಬರ್ 5, 30, 31, 32ಕ್ಕೆ ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿ, ವಾರ್ಡ್ ನಂಬರ್ 19, 20, 22ಕ್ಕೆ ಹರಿಜನವಾಡದ ಸಮುದಾಯ ಭವನದಲ್ಲಿ ಕೌಂಟರ್ ತೆರೆಯಲಾಗಿದೆ. ವಾರ್ಡ್ ನಂಬರ್ 23, 24, 25 ಬಸವನ ಬಾವಿ ಹತ್ತಿರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ, ವಾರ್ಡ್ ನಂಬರ್ 28 ಹಾಗೂ 29ಕ್ಕೆ ಚಂದ್ರಬಂಡ ರಸ್ತೆಯಲ್ಲಿರುವ ನಗರಸಭೆ ಕಾರ್ಯಾಲಯದ ಮಳಿಗೆಯಲ್ಲಿ ಹಾಗೂ ವಾರ್ಡ್ ನಂಬರ್ 33ಕ್ಕೆ ಎರ್ಮರ್ಸ್ನ ದಂಡ್ ಹತ್ತಿರವಿರುವ ಸಮುದಾಯ ಭವನದಲ್ಲಿ ಕೌಂಟರ್ಗಳನ್ನು ತೆರೆಯಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮಹಾನಗರ ಪಾಲಿಕೆಯಲ್ಲಿ ಈ ಖಾತಾ ಸಹಾಯವಾಣಿ 085322 200551ಗೆ ಸಂಪರ್ಕಿಸಬಹುದಾಗಿದೆ. ಅನಧಿಕೃತ ಸ್ವತ್ತುಗಳ ಮಾಲೀಕರು ತಮ್ಮ ಸ್ವತ್ತಿನ ಕಂದಾಯವನ್ನು ಪಾವತಿಸಿ ಈ ಖಾತಾವನ್ನು ಪಡೆಯಬಹುದಾಗಿದೆ. ಸ್ವತ್ತಿನ ಮಾಲೀಕರು ಮಹಾನಗರ ಪಾಲಿಕೆಗೆ ಭೇಟಿ ನೀಡಿ ಸ್ವತ್ತಿನ ಮಾಲೀಕತ್ವದ ನೋಂದಾಯಿತ ಪತ್ರ, ಚಾಲ್ತಿಯಲ್ಲಿರುವ ಕಂದಾಯ ಪಾವತಿ ರಶೀದಿ, ಋಣಭಾರ ಪ್ರಮಾಣ ಪತ್ರ, ಮಾಲೀಕರ ಫೋಟೋ, ಆಸ್ತಿ ಇರುವ ಸ್ಥಳದ ಫೋಟೋ ಹಾಗೂ ಆಧಾರ್ ಕಾರ್ಡ್ ಅನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ಜುಬೇನ್ ಮಹಾಪತ್ರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಪರಿಶಿಷ್ಟ ಪಂಗಡದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾವೇಶವನ್ನು ಜಿಲ್ಲೆಯಲ್ಲಿ ಮಾರ್ಚ್ 10ರಂದು ಹಮ್ಮಿಕೊಳ್ಳಲಾಗಿದ್ದು, ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉತ್ಸಾಹದಿಂದ ಭಾಗವಹಿಸಿ ಅತ್ಯಂತ ಯಶಸ್ವಿಗೊಳಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಪರಿಶಿಷ್ಟ ಪಂಗಡದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾವೇಶವನ್ನು ಜಿಲ್ಲೆಯಲ್ಲಿ ಮಾರ್ಚ್ 10ರಂದು ಹಮ್ಮಿಕೊಳ್ಳಲಾಗಿದ್ದು, ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉತ್ಸಾಹದಿಂದ ಭಾಗವಹಿಸಿ ಅತ್ಯಂತ ಯಶಸ್ವಿಗೊಳಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಫೆಬ್ರವರಿ 21ರ ಶುಕ್ರವಾರದಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಶಿಷ್ಟ ಪಂಗಡದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾವೇಶದ ಕುರಿತು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂದು ಬೆಳಗ್ಗೆ ನಗರದ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ಮೆರವಣಿಗೆ ಆರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಬಂದು ಸೇರಲಿದೆ. ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ, ಶಿಲ್ಪಕಲಾ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಶಾಸಕರು, ಸಂಸದರು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಅಲ್ಲದೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪರಿಶಿಷ್ಟ ಪಂಗಡದ ಕವಿದಾರರು ಹಾಗೂ ಸಾಹಿತಿಗಳು ಕಾರ್ಯಕ್ರಮಕ್ಕೆ ಮೆರುಗು ನೀಡಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರ ಗೌರವ ಸಂಭಾವನೆ ನೀಡಲಾಗುವುದು. ಶಿಷ್ಟಾಚಾರ ಪ್ರಕಾರ ಆಹ್ವಾನ ಪತ್ರಿಕೆ ಮುದ್ರಿಸಿ ಸಂಬಂಧಿಸಿದವರಿಗೆ ತಲುಪಿಸಬೇಕು. ಕಲಾವಿದರಿಗೆ ವಸತಿ ಮತ್ತು ಸಾರಿಗೆ ವ್ಯವಸ್ಥೆ ಒದಗಿಸಬೇಕು. ವೇದಿಕೆಯ ನಿರ್ಮಾಣ ಮತ್ತು ವಿನ್ಯಾಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಧ್ವನಿ ಮತ್ತು ಬೆಳಕು, ಜನರೇಟರ್, ಕುರ್ಚಿಗಳು, ಮ್ಯಾಟಿಂಗ್ ವ್ಯವಸ್ಥೆ ಸರಿಯಾಗಿ ಮಾಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ವೇಳೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು.
ಇದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕರಾದ ಬಸವರಾಜ್ ಹೂಗಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗೂರ್, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಂದ್ರ ಜಾಲ್ದರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಸಾಹಿತಿಗಳು ಉಪಸ್ಥಿತರಿದ್ದರು. ತಂಬಾಕು ಬೆಳೆಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗಿರುವ ಘಟನೆ ತಾಲೂಕಿನ ವೈ ಮಲ್ಲಾಪುರ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ನಡೆದಿದೆ. ತಂಬಾಕು ಬೆಳೆಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗಿರುವ ಘಟನೆ ತಾಲೂಕಿನ ವೈ ಮಲ್ಲಾಪುರ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ನಡೆದಿದೆ. ವೈ ಮಲ್ಲಾಪುರ ಗ್ರಾಮದ ರೈತ ಮುನಿಚಂದ್ರ ಎನ್ನುವವ ಜಮೀನಿನಲ್ಲಿ ತಂಬಾಕು ಬೆಳೆ ರಾಶಿ ಮಾಡಲಾಗಿತ್ತು. 4 ಎಕರೆ ಜಮೀನಿನಲ್ಲಿ ರೈತ ಮುನಿಸ್ವಾಮಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತಂಬಾಕು ಬೆಳೆ ಬೆಳೆದಿದ್ದ. ತಂಬಾಕು ಬೆಳೆ ಉತ್ತಮ ಫಸಲು ಬಂದಿದ್ದು ಲಾಭದ ನಿರೀಕ್ಷೆಯಲ್ಲಿದ್ದ ಕಟಾವು ಮಾಡಿ ಜಮೀನಿನಲ್ಲಿಯೇ ರಾಶಿ ಮಾಡಿದ್ದ. ರಸ್ತೆ ಬದಿಯಲ್ಲಿ ಜಮೀನು ಇದ್ದ ಕಾರಣ ವಾಹನ ಸವಾರರು ಧೂಮಪಾನ ಮಾಡಿ ರಸ್ತೆ ಬದಿ ಬಿಸಾಡಿದ್ದರಿಂದ ಕಸಕ್ಕೆ ಬೆಂಕಿ ಹತ್ತಿ ಜಮೀನಿನಲ್ಲಿರುವ ತಂಬಾಕು ಬೆಳೆಗೆ ಆವರಿಸಿದೆ. ಇದರಿಂದ ಬೆಂಕಿ ತಂಬಾಕು ಬೆಳೆಗೆ ತಗುಲಿದ್ದರಿಂದ ಸುಮಾರು 1 ಲಕ್ಷ ರೂಪಾಯಿ ನಷ್ಟ ತಂಬಾಕು ಬೆಳೆ ನಷ್ಟವಾಗಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತಂಬಾಕು ಬೆಳೆ ಬೆಳೆಸಿದ್ದ ರೈತನಿಗೆ ದಿಕ್ಕು ತೋಚದಂತಾಗಿದ್ದು ಸರ್ಕಾರ ರೈತನ ನೆರವಿಗೆ ಧಾವಿಸಿ ಬೆಳೆ ನಷ್ಟ ಪರಿಹಾರ ಒದಗಿಸಿಕೊಡಬೇಕಾಗಿದೆ. ಈ ಕುರಿತು ಯರಗೇರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳದಲ್ಲಿ ಹೊಸ ಕೈಗಾರಿಕೆ ಸ್ಥಾಪನೆಗೆ ವಿರೋಧ, ಹೋರಾಟಕ್ಕೆ ಬೆಂಬಲ, ಚಾಮರಾಜ ಮಾಲಿ ಪಾಟೀಲ್. ಜಿಲ್ಲೆ ನೀರಾವರಿ ಯೋಜನೆಗಳು ಅಪೂರ್ಣ, ಪಕ್ಷಾತೀತವಾಗಿ ಶಾಸಕರುಗಳು ಧ್ವನಿ ಎತ್ತಲಿ, ಶಿವಕುಮಾರ್ ಪಾಟೀಲ್. ಈ ಖಾತಾ ಪಡೆಯಲು ವಾರ್ಡ್ ವ್ಯಾಪ್ತಿಯಲ್ಲಿ ಕೌಂಟರ್ಗಳ ಸ್ಥಾಪನೆ. ಪರಿಶಿಷ್ಟ ಪಂಗಡದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾವೇಶದ ಪೂರ್ವಭಾವಿ ಸಭೆ. ಸಮಾವೇಶ ಯಶಸ್ಸಿಗೆ ಎಲ್ಲರ ಸಹಕಾರ ಅಗತ್ಯ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್. ತಂಬಾಕು ಬೆಳೆಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.